ಕರುನಾಡ ಏಕೈಕ ಪ್ರಾದೇಶಿಕ ಪಕ್ಷ ಅಂದ್ರೆ ಅದು ಜೆಡಿಎಸ್. ಹಾಗಾದ್ರೆ ಈ ಜೆಡಿಎಸ್ ಪಕ್ಷವನ್ನ ಕಡ್ದವರು ಯಾರು? ದೇವೇಗೌಡರ ಅಥವಾ ಸಿದ್ದರಾಮಯ್ಯನ? ಹೀಗೊಂದು ಡೌಟ್ಗೆ ಕಾರಣ ಸಿಎಂ ನೀಡಿದ ಆ ಒಂದು ಸ್ಟೇಟ್ಮೆಂಟ್. ಜೆಡಿಎಸ್ ಪಕ್ಷವನ್ನ ಕಟ್ಟಿದ್ ಯಾರು ಅಂತ ಕೇಳಿದ್ರೆ ದೇವೇಗೌಡರ ಸಿದ್ದರಾಮಯ್ಯನ ಅಂತ ಹೇಳಿ ಎಲ್ಲೂ ಆಪ್ಷನ್ ಬರೋದಿಲ್ಲ. ಒನ್ ಅಂಡ್ ಓನ್ಲಿ ದೇವೇಗೌಡರ ಹೆಸರು ಮಾತ್ರ ಬರುತ್ತೆ. ಹೀಗೊಂದು ಡೌಟ್ಗೆ ಕಾರಣ ಆಗಿದ್ದು ಮಾತ್ರ ಸಿಎಂ ನೀಡಿದ ಒಂದು ಸ್ಟೇಟ್ಮೆಂಟ್. ಸದನದ ಪಡಸಾಲೆಯಲ್ಲಿ ದಳಪತಿಗಳನ್ನ ಕೆಣಕಿದ ಸಿದ್ದರಾಮಯ್ಯ ಕುರುಬರ ವೀರ. ಜೆಡಿಎಸ್ ಪಕ್ಷ ಕಟ್ಟಿದ್ದು ನಾನೇ ಎಂದ ಟಗರು. ನಾನು ಕಟ್ಟಿದ್ದ ಜೆಡಿಎಸ್ ಪಕ್ಷ ಈಗ ಅಸ್ವಸ್ಥವಾಗಿದೆ. ರಾಜ್ಯಾಧ್ಯಕ್ಷರಾಗಿದ್ರು ಅನ್ನೋ ಕಾರಣಕ್ಕೆ ಪಕ್ಷ ನಾನೇ ಕಟ್ಟಿದ್ದು ಅಂದ್ರೆ ಆಗುತ್ತಾ? ಜೆಡಿಎಸ್ ಪಕ್ಷ ನಮ್ಮ ಪಾಲಿಗೆ ಈಗ ಅಸ್ಪೃಶ್ಯ. ಜೆಡಿಎಸ್ ಪಕ್ಷದ ಜೊತೆ ಮೈತ್ರಿ ಮಾಡೋದಕ್ಕಾಗಲ್ಲ. ಪಕ್ಕದ ಮನೆ ಮಗುವಿಗೆ ಚಾಕ್ಲೇಟ್ ಕೊಟ್ಟ ಮಾತ್ರಕ್ಕೆ ಆ ಮಗುವಿನ ತಂದೆ ಅಂತ ಹೇಳಕ್ಕಾಗುತ್ತೇನ್ರಿ? ಪಕ್ಷದಲ್ಲಿದ್ರು, ಎಲೆಕ್ಷನ್ಗೂ ನಿಂತರು, ರಾಜ್ಯಾಧ್ಯಕ್ಷನೂ ಆಗಿದ್ರು, ಸಾಕಷ್ಟು ಜಿಲ್ಲೆಯ ಜವಾಬ್ದಾರಿಯನ್ನು ಪಡೆದುಕೊಂಡಿದ್ರು. ಸಂಘಟನೆ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಅವರ ಪಾತ್ರ ಅಪಾರವಾಗಿತ್ತು ಅನ್ನೋದನ್ನ ಬಿಟ್ಟರೆ, ಉಳಿದ ಹಾಗೆ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಸಿಗೆ ಬರುವಂತಹ ಸಂದರ್ಭದಲ್ಲಿ ಅನೇಕರನ್ನು ಎಳ್ಕೊಂಡೋದ್ರು ಅನ್ನೋ ಆರೋಪ ಒಂದು ಬಿಟ್ಟರೆ ಉಳಿದ್ಯಾವ ಕೊಡುಗೆಗಳು ಕೂಡ ಜೆಡಿಎಸ್ನಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ನಾನು ಕಟ್ಟಿದ್ದ ಜೆಡಿಎಸ್ ಪಕ್ಷ ಈಗ ಅಸ್ವಸ್ಥ ಪಕ್ಷ ಆಗಿದೆ. ನಮ್ಮ ಪಾಲಿಗೆ ಈಗ ಅದು ಒಂದು ಆಧುನಿಕ ಅಸ್ಪೃಶ್ಯ. ಮುಟ್ಟೋದಕ್ಕಾಗಲ್ಲ, ಸ್ಪರ್ಶ ಮಾಡೋದಕ್ಕಾಗಲ್ಲ. ಜೆಡಿಎಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ. ಸುಮ್ಮನೆ ಬಿಜೆಪಿ ಜೊತೆ ಜೆಡಿಎಸ್ ಮರ್ಜ್ ಆಗೋದು ಉತ್ತಮ. ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಲಗ್ನ ಆಗಿ ಅದು ಕಟ್ಟ ಕಡೆಯದಾಗಿ ಏನೇನಾಗಿ ಹೋಯ್ತು ಅನ್ನೋದು ನಿಮಗೆ ನೆನಪಿದೆ, ಮೈತ್ರಿ ಸರ್ಕಾರ ಇದ್ದಾಗ. ಈಗ ಮುಂದೊಮ್ಮೆ 2028ರಲ್ಲಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ZP ಎಲೆಕ್ಷನ್ನು, BBMP ಎಲೆಕ್ಷನ್ನು, ಈ ಕಾಲಘಟ್ಟದಲ್ಲಿ ಒಂದು ವೇಳೆ ಮೈತ್ರಿಯ ವಿಚಾರ ಪ್ರಸ್ತಾಪ ಆದರೆ ನಾವಂತೂ ಮಾಡಿಕೊಳ್ಳೋದಿಲ್ಲ. 2028ರ ಅಸೆಂಬ್ಲಿ ಎಲೆಕ್ಷನಲ್ಲೂ ಕೂಡ ಮಾಡಿಕೊಳ್ಳೋದಿಲ್ಲ. ಅವರಿಗೆ ಉತ್ತಮ ಕಾರ್ಯ ಏನು ಅಂತ ಹೇಳಿದ್ರೆ ಬಿಜೆಪಿ ಜೊತೆ ಶಾಶ್ವತ ಮೈತ್ರಿ ಮಾಡಿಕೊಳ್ಳೋದು. ಸಲಹೆ ಕೊಡಿ ಅಂತ ಕೇಳಿಕೊಂಡಿಲ್ಲ ಯಾರು ಕೂಡ ಸಿದ್ದರಾಮಯ್ಯನವ್ರ ಜೊತೆ. ಜೆಡಿಎಸ್ ಯಾರ ಜೊತೆ ಮೈತ್ರಿ ಮಾಡ್ಕೋಬೇಕು ಅಂತ ಹೇಳಿ ಸಲಹೆ ಕೊಡಿ ಅಂತ ಕೇಳಿಕೊಂಡಿಲ್ಲ. ಆದರೆ ಸಿದ್ದರಾಮಯ್ಯನವರು ಜೆಡಿಎಸ್ ಪಕ್ಷ ನಾನೇ ಕಟ್ ಬೆಳೆಸಿದ್ದು ಅನ್ನೋ ತರಹ ಸ್ಟೇಟ್ಮೆಂಟನ್ನು ಕೊಟ್ಟರು. ಆ ಸ್ಟೇಟ್ಮೆಂಟ್ ಕಾರಣದಿಂದಲೇ ಈಗ ಒಂದು ಪ್ರಶ್ನೆ ಉದ್ಭವಗೊಂಡಿದೆ. ಜೆಡಿಎಸ್ ಪಕ್ಷವನ್ನು ಕಟ್ಟಿದ್ದು ದೇವೇಗೌಡರು ಅಥವಾ ಸಿದ್ದರಾಮಯ್ಯನವರು? ನಾನು ಕಟ್ಟಿದ್ದ ಜೆಡಿಎಸ್ ಪಕ್ಷ ಈಗ ಅಸ್ಪೃಶ್ಯ ಅಥವಾ ಅಸ್ವಸ್ಥವಾಗಿದೆ. ಜೆಡಿಎಸ್ ಪಕ್ಷ ನಮ್ಮ ಪಾಲಿಗೆ ಈಗ ಅಸ್ಪೃಶ್ಯ. ಜೆಡಿಎಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ. ಸುಮ್ಮನೆ ಬಿಜೆಪಿ ಜೊತೆ ಜೆಡಿಎಸ್ ಮರ್ಜ್ ಆಗೋದು ಉತ್ತಮ. ದಳಪತಿಗಳನ್ನ ಮತ್ತೆ ಮತ್ತೆ ಕೆಣಕಿದ ಸಿದ್ದರಾಮಯ್ಯ. ಒಟ್ಟಾರೆ ಆ ಒಂದು ಹೇಳಿಕೆ ಈಗ ಈ ತರಹದ್ದೊಂದು ಚರ್ಚೆಗೆ ಕಾರಣವಾಗಿದೆ. ಯಾವ ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷ ಕಟ್ಟಿದವನು, ನಾನು ಚೇರ್ಮನ್ ಆದವನು, ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ. ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅಧ್ಯಕ್ಷನಾಗಿರುವಾಗ 59 ಸ್ಥಾನ ಗೆಲ್ತು ಜೆಡಿಎಸ್. ಅದಾದ್ಮೇಲೆ ಈಗ ಎಷ್ಟಿದ್ದೀರಿ? 18ಗೆ ಬಂದಿದ್ದೀರಿ. ಮುಂದೊಂದು ಸಾರಿ 2-3 ಅದಾದರೂ ಆಗ್ಬೋದು, ಮರ್ಜ್ ಆದರೆ ಆಗ್ಬೋದು. ಬಿಜೆಪಿ ಜೊತೆ ಮರ್ಜ್ ಆದರೂ ಆಗ್ಬೋದು. ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ. ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿದ್ದರು. ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು. ಮರ್ಜ್ ಮಾಡ್ಕೊಳ್ಬಿಡಿ ಸುಮ್ಮನೆ. ಬಾಬು, ನೀನು ಸಲಹೆ ಮಾಡು ದೇವೇಗೌಡರಿಗೆ. ಲೀಡರ್ ಅಲ್ಲ. ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 143 ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ. ಈ ರಾಜ್ಯದಲ್ಲಿ 136 ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು. ಆಯ್ತು, ಜೆಡಿಎಸ್ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಜೆಡಿಎಸ್ ಪಕ್ಷದಲ್ಲಿ ಬೆಳೆದಂತವ್ರು. ಹೌದು.
ಈಗ ಅವರು ರಾಷ್ಟ್ರದ ರವಿಕುಮಾರ್ ಹಿಂದುಳಿದ ನಾಯಕರು. ರವಿಕುಮಾರ್ ಅವರೇ, ಅವ್ರು ಬೇರೆ ರಾಜ್ಯಗಳಲ್ಲಿ ಹೋಗಿ ರವಿಕುಮಾರ್ ಪಕ್ಷ ಕಟ್ಟಿದ್ರೆ ನಾವು ಒಪ್ಕೊಳ್ತೀವಿ. ಇಲ್ಲಿ ಎಲ್ಲ ರಾಜ್ಯಕ್ಕೆ ವಿಶ್ಲೇಷಣಕಾರ ಮಾತಾಡಿದ್ರೆ ಪಕ್ಷನ ಕಡೆಗಣಿಸೋ ಮಾತುಗಳು ಆಯ್ತು. ಚರ್ಚೆ ರಾಜಕೀಯ ಪಕ್ಷನ ಇಲೆಕ್ಷನ್ ಚರ್ಚೆ ಬೇಡ, ಇಲ್ಲಿ ಚರ್ಚೆ ಬೇಡ. ಈಗ ಇದಕ್ಕೆ ಸಂಬಂಧ ಅಭಿವೃದ್ಧಿ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ. ಆಯ್ತು, ಹೊರಗೆ ಭಾಷಣ ಮಾಡಿ, ಇಲ್ಲಿ ಅಲ್ಲ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗಳು. ಆಯ್ತು, ಕೂತ್ಕೊಳ್ಳಿ. ಹೊಂದಾಣಿಕೆ ಇದೆ. ಯಾವ ನಮ್ಮ ಸಿದ್ಧಾಂತ JDS ನಮ್ದು ಇದ್ದೇ ಇದೆ. ನಾನು ಪಕ್ಷ ಜನತಾ JDS ಪಕ್ಷ ಕಟ್ಟಿದವನು, ನಾನು ಚೇರ್ಮನ್ ಆದವನು. ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.